ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ ಮುನಿಯಪ್ಪ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ಸಚಿವರು ಮುನಿಯಪ್ಪನವರು ಬಹಳ ಟ್ರೈ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ತಮ್ಮ ಅಳಿಯನಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತ. ಅಳಿಯನ ಪರವಾಗಿ ಟಿಕೆಟ್ಗೆ ಪಟ್ಟನ್ನು ಸಡಿಲ ಮಾಡ್ತಾ ಇಲ್ಲ ಸಚಿವ ಮುನಿಯಪ್ಪ ಅವರು. ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮತ್ತೆ ಮನವಿಯನ್ನು ಮಾಡಿಕೊಂಡಿದ್ದೇನೆ. ನಾನು ಹೇಳಿದವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ ಅಂತ ಮುನಿಯಪ್ಪನವರು ಹೇಳಿದ್ದಾರೆ. ನಾನು ಯಾರಿಗೆ ಹೇಳ್ತೀನೋ ಟಿಕೆಟ್ ಅವರು ಕೊಟ್ಟರೆ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ. ಟಿಕೆಟ್ ಚಿಕ್ಕ ಪೆದ್ದಣ್ಣಗೋ ರಮೇಶ್ ಕುಮಾರ್ ಬಣಕ್ಕೋ ಎನ್ನುವ ಬಗ್ಗೆ ಈಗಲೂ ಕೂಡ ಕುತೂಹಲ ಇದೆ. ಕೋಲಾರ ಕ್ಷೇತ್ರ ಟಿಕೆಟ್ ಇವತ್ತು ಅಥವಾ ನಾಳೆ ಫೈನಲ್ ಆಗಬಹುದು. ಹೈಕಮಾಂಡ್ ಅಭ್ಯರ್ಥಿಯನ್ನು ಪ್ರಕಟ ಮಾಡಲಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಮತ್ತೊಮ್ಮೆ ಮನವಿ ಮಾಡಿದ್ದೇನೆ, ನನಗೆ ಅವಕಾಶ ಮಾಡಿಕೊಟ್ರೆ, ನಾನು ಕೇಳಿದಂಥ ಅಭ್ಯರ್ಥಿ ಕೊಟ್ಟರೆ ನಾನು ಗೆಲ್ಲಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. 30 ವರ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿ 7 ಸಾರಿ ಗೆದ್ದು ಆ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲ್ಲಿಸಬೇಕು ಅಂತ ನನಗೆ ಅರಿವಿದೆ. ಅದೇ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಭಾವನೆ ಇದೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕರು, ಅವರು ಪ್ರೆಸೆಂಟ್ ಇರಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂಥ ಕಾಲದಲ್ಲಿ ನಾವೊಂದು ಮಾತು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಮಾತಾಡಿ ನಾವಿವತ್ತೆಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಗೆಲ್ಲಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಇಂದಿಗೆ ಏನಾಯ್ತೋ ಅದನ್ನು ಬಿಟ್ಟು ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನೀವು ಯಾರಿಗಾದರೂ ಸೀಟ್ ಕೊಡಿ, ಹೈಕಮಾಂಡು ನೀವು ತೀರ್ಮಾನ ಮಾಡಿ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅವರೇ ಇದನ್ನು ಹೇಳಿದರು. ನಾನು ಕೂಡ ಅದನ್ನೇ ಹೇಳಿದೆ. ಹೌದು, ಏನಾಯ್ತೋ ಬಿಟ್ಟು ಬಿಡೋಣ. ನನ್ನೊಂದು ಮನವಿ ಇದೆ, ನಾನಲ್ಲಿ ಸೋತಿದ್ದೇನೆ, ಗೆಲ್ಲಬೇಕಾಗಿದೆ. ಆದ್ದರಿಂದ ನಾನು ಹೇಳುವಂಥ ಅಭ್ಯರ್ಥಿಗೆ ಚಿಕ್ಕಪೆದ್ದಣ್ಣಗೆ ಕೊಡಿ. ಮತ್ತೊಮ್ಮೆ ಮನವಿ ಮಾಡಿದ್ದೇನೆ. ಇವತ್ತು ನಾಳೆ ಅಂತಿಮವಾಗಿ ಇವತ್ತು ಏನಾದರೂ ಆಗ್ಬೋದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇವತ್ತು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರೋದೇ ಅಲ್ಲ, ಸಂಘರ್ಷಗಳು ಇರೋದೇ ಅಲ್ಲವ. ಪ್ರತಿ ಚುನಾವಣೆಯಲ್ಲೂ ಇಂಥದ್ದೆಲ್ಲ 1-2 ಕೇಸಸ್ ಸಾಲ್ವ್ ಮಾಡ್ತೀವಿ, ಏನು ತೊಂದರೆ ಇಲ್ಲ ಸರ್. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ನಾನು ಕೂಡ ನಿನ್ನೆ ರಾತ್ರಿ ಸ್ವಲ್ಪ ಭಾಗವಹಿಸಿದ್ದೆ ಚರ್ಚೆಯಲ್ಲಿ. ಮಾತಾಡಿ ಗೌತಮ್ ಗೊತ್ತಿಲ್ಲ, ಫೈನಲ್ಲು ACC ಅನೌನ್ಸ್ ಮಾಡೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ.